ಸ್ನೇಹಿತರೆ, ಜೀವನದಲ್ಲಿ ನನ್ನನ್ನು ತುಂಬಾನೇ ಪ್ರೀತಿಸೋರ್ಬೇಕು ಅಂತ ಯಾರು ಆಸೆ ಪಡಲ್ಲ ಹೇಳಿ? ನನ್ನನ್ನು ಅರ್ಥ ಮಾಡಿಕೊಳ್ಳೋರು, ನನ್ನನ್ನು ಪ್ರೀತಿಯಿಂದ ನೋಡ್ಕೊಳ್ಳೋರು, ನನ್ನ ಹತ್ರನೇ ಇರಬೇಕು ಅಂತ ಎಲ್ಲರೂ ಅಂದ್ಕೊಳ್ಳೋದು ತುಂಬಾನೇ ಸಹಜವಾಗಿರುವಂಥದ್ದು. ಸೊ ಟ್ರೂ ಲವ್ ಅಂದರೆ ಹೇಗಿರುತ್ತೆ ಅಂತ ನೋಡೋದಾದರೆ, ನಿಜವಾದ ಪ್ರೀತಿ ಅಂತ ಅಂದರೆ ಮಗುವಿನ ಮನಸ್ಸಿದ್ದಂಗೆ, ಬೆಳ್ಳನೆಯ ಹಾಲಿದ್ದಂಗೆ. ಆದರೆ ಇತ್ತೀಚೆಗೆ ಪ್ರೀತಿ ಅಂದರೆ ಹೇಗಾಗ್ಬಿಟ್ಟಿದೆ ಅಂತಂದರೆ, ಒಬ್ಬರು ಇನ್ನೊಬ್ಬರನ್ನ ಪ್ರೀತಿ ಮಾಡ್ತಾ ಇದ್ರೆ ಆ ಇನ್ನೊಬ್ಬರು ಮತ್ತೊಬ್ಬರನ್ನ, ಆ ಮತ್ತೊಬ್ಬರು ಮಗದೊಬ್ಬರನ್ನ ಪ್ರೀತಿ ಮಾಡ್ತಾ ಇರ್ತಾರೆ. ಇಂಥವರಲ್ಲಿ ಪ್ರೀತಿ ಅನ್ನೋದೊಂದು ಬಿಟ್ರೆ ಉಳಿದೆಲ್ಲ ಆಗಿರುತ್ತೆ. ನಿಜವಾದ ಪ್ರೀತಿ ಅಂತಂದರೆ ಯಾವುದೇ ರೀತಿಯ ಆಡಂಬರ ಆಗಲಿ, ತೋರಿಕೆ ಆಗಲಿ ಇರೋದಿಲ್ಲ. ಯಾವುದೇ ರೀತಿಯ ಡಿಮ್ಯಾಂಡ್ಸ್ಗಳು ಇರೋದಿಲ್ಲ. ಸಪೋಸ್ ಇವಾಗ ಏನೋ ಒಂದು ಅವಘಡ ಆಗಿದೆ, ಏನೋ ಒಂದು ಮಿಸ್ಟೇಕ್ ಆಗಿದೆ, ಅದನ್ನು ಒಬ್ಬರ ಮೇಲೆ ಇನ್ನೊಬ್ಬರು ಹಾಕ್ತಾ ಟೀಕೆ ಮಾಡೋದು ತುಂಬಾ ತಪ್ಪಾಗುತ್ತೆ. ಅಲ್ಲಿ ಪ್ರೀತಿ ಅನ್ನುವಂತಹ ಹೂವು ಬಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಒಬ್ಬರನ್ನ ಇನ್ನೊಬ್ಬರು ಅರ್ಥ ಮಾಡಿಕೊಂಡು ಹೋಗುವುದೇ ಪ್ರೀತಿ. ಆ್ಯಂಡ್ ಪ್ರೀತಿಯಿಂದ ಮಾತನಾಡುವವರು ಮಾತ್ರ ಪ್ರೀತಿ ತೋರಿಸ್ತಾರೆ ಅಂತ ಏನಿಲ್ಲ. ನಿಮಗೋಸ್ಕರ ಕೋಪಿಸಿಕೊಳ್ಳುವವರ ಮನಸ್ಸಿನಲ್ಲೂ ಕೂಡ ಆಳವಾದ ಪ್ರೀತಿ ಖಂಡಿತವಾಗ್ಲೇ ಇರುತ್ತೆ. ನಿಜವಾದ ಪ್ರೀತಿ ಅಂತ ಅಂದ್ರೆ ಪ್ರೀತಿಸುವಂತಹ ಜೀವಕ್ಕೆ ಯಾವತ್ತೂ ಗೆರೆ ಎಳೆಯೋದಿಲ್ಲ. ನೀನು ಅದನ್ನ ಮಾಡಬೇಡ, ಇದನ್ನ ಮಾಡಬೇಡ ಅಂತ. ನಿಜವಾಗಿ ಪ್ರೀತಿಸಿದ್ದೇ ಆದ್ರೆ ಅವರು ನಿಮಗೆ ಸ್ವತಂತ್ರವನ್ನ ಕೊಟ್ಟೇ ಕೊಡ್ತಾರೆ. ಜೀವನದಲ್ಲಿ ಮುಂದೆ ಬರೋದಕ್ಕೆ ಪ್ರೇರಣೆ ಮಾಡ್ತಾರೆ. ಅವರ ರೆಕ್ಕೆಗಳನ್ನ ಮುರಿಯೋದಕ್ಕೆ ಯಾವತ್ತೂ ಇಷ್ಟಪಡೋದೇ ಇಲ್ಲ. ಇನ್ನು ದೂರ ಇದ್ರೆ ಪ್ರೀತಿ ಜಾಸ್ತಿ ಅಂತ ಹೇಳ್ತೀವಿ, ಅದು ಅಕ್ಷರಶಃ ನಿಜವಾಗಿರುವಂಥದ್ದು. ಹತ್ತಿರದಲ್ಲಿದ್ದಾಗ ಮಾತ್ರ ಪ್ರೀತಿ ಮಾಡೋದಲ್ಲ. ನಿಜವಾದ ಪ್ರೀತಿ ಅಂದ್ರೆ ದೂರ ಇದ್ರೂ ಕೂಡ ಅವರನ್ನ ಯಾವತ್ತೂ ಕಡೆಗಣಿಸದೇ ಇರುವಂಥದ್ದು. ಕಾಲು, ಮೆಸೇಜು, ಚಾಟ್ ಮಾಡಿದ್ರೆ ಮಾತ್ರ ಪ್ರೀತಿ ಇದ್ದ ಹಾಗೇನಾ? ಅದಲ್ಲ ಪ್ರೀತಿ ಅಂತ ಅಂದ್ರೆ. ಪ್ರೀತಿ ಅಂದ್ರೆ ಪ್ರೀತಿಸಿದ ವ್ಯಕ್ತಿ ಎಷ್ಟು ದೂರ ಇದ್ರೂ ಅವರನ್ನ ಮನಸ್ಸಿನಲ್ಲಿ ಪ್ರತಿ ಕ್ಷಣ ನೆನಪು ಮಾಡಿಕೊಳ್ಳೋದು ನಿಜವಾದ ಪ್ರೀತಿ. ನಿಜವಾದ ಪ್ರೀತಿ ಅಂತ ಅಂದರೆ ಒಬ್ಬರಿಗೊಬ್ಬರು ಭಾವನೆಗಳನ್ನು ಮುಕ್ತವಾಗಿ ವಿನಿಮಯ ಮಾಡುವಂಥದ್ದು, ಫೀಲಿಂಗ್ಸ್ಗಳನ್ನು ಶೇರ್ ಮಾಡುವಂಥದ್ದು. ಏನೇ ಆಗಿರಲಿ, ಯಾವುದೇ ವಿಚಾರ ಆಗಿರಲಿ ಅವರ ಹತ್ರ ಹಂಚಿಕೊಳ್ಳಿ, ನಿಮ್ಮ ಬಗ್ಗೆ ಕ್ಲಾರಿಟಿಯನ್ನೇ ಕೊಡಿ. ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತೆ. ಆ್ಯಂಡ್ ನನಗೋಸ್ಕರ ನೀನು ಟೈಮೇ ಕೊಡೋಲ್ಲ, ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದೆಯಾ ಅನ್ನಿಸ್ದಾಗ ಯಾಕೆ ಅವರು ಈಗ ಮಾಡ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಅದಾಗಿಯೂ ಅವರು ನಿಜವಾಗಿ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಮುಂದಿನ ನಿರ್ಧಾರ ನಿಮಗೆ ಬಿಟ್ಟಿದ್ದು. ಆ್ಯಂಡ್ ಫೈನಲ್ ಆಗಿ ಒಂದು ಕಿವಿ ಮಾತು, ಪ್ರೀತಿಯ ಅರ್ಥ ಗೊತ್ತಿಲ್ಲದೆ ಯಾರನ್ನೂ ಪ್ರೀತಿಸಬೇಡಿ. ನಿಮ್ಮ ಪ್ರೀತಿಸೋರ ಕಣ್ಣಲ್ಲಿ ನೀರು ಬರೆಸಬೇಡಿ. ಯಾಕೆಂದರೆ ಪ್ರೀತಿ ಕೊಡುವ ಸಂತೋಷಕ್ಕಿಂತ ಪ್ರೀತಿನ ಕಳ್ಕೊಂಡಾಗ ಆಗೋ ನೋವನ್ನು ಸಹಿಸಿಕೊಳ್ಳೋದು ತುಂಬಾ ಕಷ್ಟ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಮೈಲ್ ಟು ಯುವರ್ ಲೈಫ್ ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್.